ಪಾಪ್ ದಿಗ್ಗಜ ಮೈಕಲ್ ಜಾಕ್ಸನ್ ಅವರ ಜೀವನಾಧಾರಿತ ಮೈಕಲ್ ಸಿನಿಮಾ ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಸದ್ದು ಮಾಡುತ್ತಿದೆ. ಏಪ್ರಿಲ್ 24ರಂದು ಬಿಡುಗಡೆಯಾದ ಈ ಚಿತ್ರ ಮಿಶ್ರ ವಿಮರ್ಶೆಗಳ ನಡುವೆ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದು, ಕೇವಲ 7 ದಿನಗಳಲ್ಲಿ ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಮಟ್ಟದ ಗಳಿಕೆ ಮಾಡಿದೆ. ಜಾಕ್ಸನ್ ಅವರ ಸಹೋದರನ ಪುತ್ರ ಜಾಫರ್ ಜಾಕ್ಸನ್ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಈ ಸಿನಿಮಾ ಕೇವಲ 7 ದಿನಗಳಲ್ಲಿ ವಿಶ್ವಾದ್ಯಂತ ಸುಮಾರು 2600 ಕೋಟಿ ರೂಪಾಯಿ ಗಳಿಕೆ ಮಾಡಿರುವುದಾಗಿ ವರದಿಯಾಗಿದೆ. ಅತಿ ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ದೊಡ್ಡ ಮೊತ್ತ ಗಳಿಸಿರುವುದರಿಂದ ಮೈಕಲ್ ಸಿನಿಮಾ ಈಗಾಗಲೇ ಟಾಪ್ ಗ್ರೋಸಿಂಗ್ ಚಿತ್ರಗಳ ಪಟ್ಟಿಗೆ ಸೇರಿದೆ. ಬಾಕ್ಸ್ ಆಫೀಸ್ ವಿಶ್ಲೇಷಕರ ಪ್ರಕಾರ ಚಿತ್ರದ ಒಟ್ಟು ಗಳಿಕೆ ಮುಂದಿನ ದಿನಗಳಲ್ಲಿ 10,000 ಕೋಟಿಗೂ ಮೀರಬಹುದು ಎಂದು ಅಂದಾಜಿಸಲಾಗಿದೆ. ಭಾರತದಲ್ಲೂ ಮೈಕಲ್ ಜಾಕ್ಸನ್ ಅವರಿಗೆ ಅಪಾರ ಅಭಿಮಾನಿ ಬಳಗವಿರುವುದರಿಂದ ಸಿನಿಮಾ ಉತ್ತಮ ಓಪನಿಂಗ್ ಪಡೆದುಕೊಂಡಿದೆ. ಮೈಕಲ್ ಸಿನಿಮಾ ಭಾರತದಲ್ಲಿ ಮೊದಲ ವಾರದಲ್ಲೇ ಸುಮಾರು 32 ಕೋಟಿ ಗಳಿಕೆ ಮಾಡಿದೆ. ಇದು ದೊಡ್ಡ ಮೊತ್ತವಾಗದಿದ್ದರೂ ಭಾರೀ ಸ್ಪರ್ಧೆಯ ನಡುವೆಯೂ ಸ್ಥಿರ ಪ್ರದರ್ಶನ ನೀಡುತ್ತಿದೆ. ವಿಶೇಷವಾಗಿ ಸ್ಪೈಡರ್ ಮ್ಯಾನ್ ಹಾಗೂ ಅವೆಂಜರ್ಸ್ ಸಿನಿಮಾಗಳು ಭಾರತದಲ್ಲಿ 100ರಿಂದ 200 ಕೋಟಿ ರೂಪಾಯಿ ಗಳಿಸಿರುವ ಉದಾಹರಣೆಗಳ ನಡುವೆ ಮೈಕಲ್ ಸಿನಿಮಾ ತನ್ನದೇ ಆದ ಪ್ರದರ್ಶನ ನೀಡುತ್ತಿದೆ. ಆದರೆ ಭಾರತದಲ್ಲಿ 150 ಕೋಟಿ ರೂಪಾಯಿ ದಾಟುವ ಸಾಧ್ಯತೆ ಸ್ವಲ್ಪ ಅನುಮಾನಾಸ್ಪದವಾಗಿದೆ ಎಂದು ಹೇಳಲಾಗುತ್ತಿದೆ. ಸಿನಿಮಾದ ವಿಶೇಷತೆ ನೋಡಿದ್ರೆ ಮೈಕಲ್ ಸಿನಿಮಾ ಪಾಪ್ ದಿಗ್ಗಜ ಮೈಕಲ್ ಜಾಕ್ಸನ್ ಅವರ ಜೀವನದ ಆರಂಭಿಕ ಹಂತವನ್ನ ಆಧರಿಸಿದೆ. ಬಾಲ್ಯ, ಕುಟುಂಬದ ಹಿನ್ನೆಲೆ, ಸಂಗೀತದ ಮೇಲೆ ಆಸಕ್ತಿ ಮತ್ತು ಸ್ಟಾರ್ ಆಗಿ ಬೆಳೆದ ಪಯಣವನ್ನ ಚಿತ್ರದಲ್ಲಿ ತೆರೆದಿಡಲಾಗಿದೆ. ಜೊತೆಗೆ ಅವರ ಜನಪ್ರಿಯ ಹಾಡುಗಳನ್ನ ಈ ಸಿನಿಮಾದಲ್ಲಿ ಬಳಸಲಾಗಿದೆ. ಚಿತ್ರದ 2ನೇ ಭಾಗದಲ್ಲಿ ಅವರ ಜೀವನದ ಕಠಿಣ ಹಾಗೂ ವಿವಾದಾತ್ಮಕ ಹಂತಗಳನ್ನ ತೋರಿಸಲಾಗುತ್ತೆ ಎಂದು ಹೇಳಲಾಗಿದೆ. ಒಟ್ಟಾರೆ ಮಿಶ್ರ ವಿಮರ್ಶೆಗಳ ನಡುವೆಯೇ ಮೈಕಲ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡುತ್ತಿದ್ದು, ವಿಶ್ವಮಟ್ಟದಲ್ಲಿ ದೊಡ್ಡ ದಾಖಲೆಗಳತ್ತ ಸಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಚಿತ್ರದ ಒಟ್ಟು ಗಳಿಕೆ ಇನ್ನಷ್ಟು ಏರಿಕೆ ಕಾಣುವ ಸಾಧ್ಯತೆ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.